ಮಿನಿ ಬ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎಲ್ಲ ರೊಟ್ಟಿ ಬಾರಿಸ್ಕೊಂಡು ನನ್ನ ತಂಗಿನ ರಮ್ಮನ್ ಮನೆಗೆ ಆಷಾಢಕ್ಕೆ ಕಳ್ಸೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಗೈಸ್. ಇಲ್ಲಿ ನಮ್ಮ ರತ್ನಮ್ಮ ಅವರು ರೊಟ್ಟಿ ಸುಟ್ಕೊಂಡು ಆಮಂದು ಹಾಕ್ತಿದ್ದಾರೆ. ಇವರೆಲ್ಲ ತಿಂತಾ ಇದ್ದಾರೆ. ಇವತ್ತು ಭಾಳ ಖುಷಿ ಏನಪ್ಪ ಅಂತಂದರೆ ನನ್ನ ಹೆಂಡತಿ ಇವತ್ತು ಆಷಾಢಕ್ಕೆ ಹೋಗ್ತಿದ್ದಾರೆ. ನನ್ನ ದೇವರಮ್ಮದು ಮಾಡ್ತೀನಿ ಅಂತ ಬಿಡಪ್ಪ. ಗೈಸ್ ನೋಡಿ ಗೈಸ್, ನನ್ನ ತಂಗಿ ಅವ್ರ ಅಮ್ಮನ ಮನೆಗೆ ಆಷಾಢಕ್ಕೆ ಹೋಗ್ತಾ ಇರೋದಕ್ಕೆ ನನ್ನ ಮಗನಿಗೆ, ದೊಡ್ಡ ಮಗನಿಗೆ, ಚಿಕ್ಕ ಮಗನಿಗೆಲ್ಲ ಹುಡುಗಿ ಡ್ರೆಸ್ ಹಾಕ್ಸ್ಕೊಂಡು ಬೈಕೆ ತಿರ್ಸ್ಕೊತಾವಳೆ. ನಿಂಗೇನು ಅನಿಸ್ತೈತೆ? ಇನ್ನೊಂದ್ಸತಿ ತೋರಿಸು. ಪ್ಯಾಕಿಂಗ್ ಆಗ್ತಿದೆ ಗೈಸ್. ನನ್ನ ಹೆಂಡತಿ ಆಷಾಢಕ್ಕೆ ರೆಡಿ ಆಗ್ತಿದ್ದಾಳೆ ಹೋಗೋದಕ್ಕೆ. ತಿಂಗ್ಳಿಗೆ ಹೋಗ್ತಾಳೋ ಒಂದು ವರ್ಷಕ್ಕೆ ಹೋಗ್ತಾಳೋ ಗೊತ್ತಿಲ್ಲ. ಫುಲ್ ಪ್ಯಾಕಿಂಗ್ ನಡೀತಿದೆ. ಆಫ್ಟರ್ ಕಮ್ಮಿಂಗ್ ಡಿಸೈಡ್ ಆಗುತ್ತೆ. ಬಟ್ ಐ ಆಮ್ ಎಂಜಾಯಿಂಗ್, ಐ ಆಮ್ ವೇಟಿಂಗ್. ಹೋಗಕ್ಕ ಯಾವುದಮ್ಮ ಚಿಕ್ಕಿ ರೆಡಿ ಆಗ್ತಿದ್ದಾಳೆ ಅಂತ ನನ್ನ ಮಗನೂ ಖುಷಿ ಪಡ್ತಿದ್ದಾನೆ. ಅಲ್ಲಪ್ಪ ಚಿಕ್ಕಿ ಅಲ್ಲೋತಲ್ಲಪ್ಪ, ಅಲ್ಲೋತಲ್ಲ ಚಿಕ್ಕಿ. ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ನನ್ನ ಮೈದು ಪಾತ್ರೆ ತೊಳಿತಿದ್ದಾರೆ. ನೋಡೊಂಚೂರು ಇಲ್ಲಿ ಮಟನ್ ಸಾಂಬಾರ್ಗೆಲ್ಲ ರೆಡಿ ಆಗ್ತಾ ಇದೆ ಗೈಸ್. ಗೈಸ್ ನನ್ನ ಸ್ಪೆಷಲ್ ಮಟನ್ ಸಾಂಬಾರು ಆಯಿತು. ಇವಾಗ ಇವ್ರ ಸ್ಪೆಷಲ್ ಬಿರಿಯಾನಿ, ಭಾನುವಾರದ ಬಾಡೂಟ. ಇದು 3/4 kg ಚಿಕನ್ ಇದೆ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳೋದು. ಮ್ಯಾರಿನೇಟ್ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಇದೆಂತಕ್ಕೆ ಮಸಾಲೆ? ಅದು ಬಿರಿಯಾನಿ ಮಸಾಲೆ. ನಿಮ್ಮ ಮೆಚ್ಚಿನ ಇದು ಎಣ್ಣೆ ಸನ್ಫ್ಯೂರ್ ಹಾಕೊಳ್ಳಿ. ಚಿಕನ್ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಒಂದು 20 ನಿಮಿಷನಾದರೂ ನೆನೆಯಕ್ಕೆ ಬಿಡಿ. ಆಗ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಇದು ಮಸಾಲೆಗೆ ಎಣ್ಣೆ ಹಾಕೊಂಡು 2 ಚಕ್ಕೆ, 2 ಏಲಕ್ಕಿ, 2 ಲವಂಗ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಅದ್ರದ್ದೇ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ. ಸೊ 2 ಚಕ್ಕೆ, 2 ಏಲಕ್ಕಿ, 2 ಲವಂಗ, 1-2 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸು ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಪಾಲಕ್ ಸೊಪ್ಪು ಹಾಕ್ತಾರೆ, ನಾವು ಪಾಲಕ್ ಯೂಸ್ ಮಾಡಲ್ಲ. ಇದು ಗೌಡ್ರ ಮನೆ ಮಾಡೋಟಾಗಿರೋದ್ರಿಂದ ನೋಡಿ ಗೈಸ್, ಇಲ್ಲಿ ನಮ್ಮ ಯಜಮಾನ್ರು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ. ಇವ್ರ ಸ್ಪೆಷಲ್ ಇದು. ಇವ್ರು ಆರಾಮಾಗಿ ಕುತ್ಕೊಂಡು ಫೋನ್ ನೋಡ್ತಾರೆ. ಇವ್ರು ಇದು ಮಲ್ಕೊಂಡಿದ್ದಾರೆ ಚಿಕ್ಕಗೌಡ್ರು. ನೋಡಿ ಗೈಸ್ ಹೆಂಗೆ ಎದೊಳಗೆ ಟ್ರೈ ಮಾಡ್ತಾನೆ ನೋಡಿ ಗೈಸ್. ಬಿರಿಯಾನಿ ಎಲ್ಲ ರೆಡಿ ಆಗೈತೆ. ಗೈಸ್
ಗೈಸ್ ಗೌಡ್ರ ಮನೆ ಬಿರಿಯಾನಿ ರೆಡಿ ಆಗಿದೆ ಗೈಸ್. ಫಸ್ಟ್ ಬಾಯಿ ಹಾಕೊಂತೀನಿ. ಪವನ ಹೆಂಗೈತೆ? ನಿಜ ವಾವ್ ಗೈಸ್, ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡ್ಕೊಳ್ಳಿ. ಮಾಡಿದವ್ರು ನಾವು ಹೇಳ್ಬಾರ್ದು, ಇದೇ ಟೇಸ್ಟ್ನ ರೆಸಿಪಿನ ನೀವು ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ವಾವ್ ಗೈಸ್. ನಾವು ತುಂಬ ಖಾರ ತಿಂತೀವಿ, ಬಟ್ ಕೆಲವ್ರಿಗೆ ಆಗಲ್ಲ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮಮ್ಮಿ ಖಾರ ಜಾಸ್ತಿ ಆಗಿಬಿಟ್ಟಿದೆ ಅಂತೆ ಬೈಕೊಂತಿದ್ದಾರೆ. ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೌಡ್ರ ಮನೆ ಬಿರಿಯಾನಿ ಸೂಪರ್. ಸಾಂಬಾರ್ ಟೇಸ್ಟ್ ಮಾಡಿ ಹೇಳ್ತೀನಿ. ಏನು ಅನಿಸ್ತಿದೆ? ಮಗಳನ್ನ ಆಷಾಢಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ಭಾರಿ ಖುಷಿ. ಖುಷಿ ಆಗ್ತಿದ್ಯಾ? ನಿಮ್ಗೆ ಅನಿಸ್ತಾ ಇದೆ? ಏನು ಅನಿಸ್ತಾ ಇದೆ ಆಷಾಢಕ್ಕೆ ಮನೆಗೆ ಹೋಗ್ತಿರೋದಕ್ಕೆ? ಅಯ್ಯೋ ತುಂಬಾ ಖುಷಿ ಐತೈತೆ. ನಿಜ ನಿಜ ಹೇಳ್ಬೇಕು. ನಿಜಾನೇ. 2 ಟೈಪ್ಸ್ ಆಫ್ ರಿವ್ಯೂ ಕೊಡಬೇಕು ನೀನು. ನಿಂಗೆ ಅನಿಸ್ತಿದೆ? ಬೇಜಾರು ಆಗ್ತಿದೆ ಅಂತ ಈಗ ನಾನು ಹೇಳಿದ್ನಲ್ಲ ಅದೇ ಖುಷಿ. ಏನಕ್ಕೆ ಬೇಜಾರಾಗ್ತಿದೆ? ಖುಷಿ 1 ತಿಂಗಳು ಅಲ್ಲಿ ಇರ್ತಾಳೆ ಅಂತ, ಬೇಜಾರು ಇಲ್ಲೊಂದು ತಿಂಗಳು ಇರಲ್ಲ ಅಂತ. 1 ತಿಂಗಳು ಅಲ್ಲ ಅಂದೆ, ಮತ್ತೆ 1 ತಿಂಗಳು ಅಂತಿದ್ದೆ ಇವಾಗ. ಚಿಕ್ಕಿಯವ್ರ ಮನೆಗೆ ಹೋಗ್ತಾರಂತೆ ಅನ್ನಿಸ್ತಿದೆ ನಿಮಗೆ? ಬೇಲ ಅಂದ್ಬಿಟ್ಟು ಬರಪ್ಪ ನೀವು ಒಂದ್ಸರಿ ಅಂತ